ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಕೆಲವರಿಗೆ ಟೆನ್ಷನ್. ಈ ಟೆನ್ಷನ್ ದೂರ ಮಾಡೋಕೆ ಮೋದಿ ತಂದರು ಹೊಸ ಸ್ಕೀಮ್. ಹೆಣ್ಣು ಮಗು ಹುಟ್ಟಿದ ದಿನದಿಂದಲೇ 10 ವರ್ಷದವರೆಗೆ ಹಣ ಕಟ್ಟಿ ಮದುವೆ ಮಾಡುವಾಗ, ಹೈಯರ್ ಎಜುಕೇಶನ್ ಮಾಡುವಾಗ ನಿಮಗೆ ಚಿಂತೆ ಇಲ್ಲ ಬಿಡಿ. ಇದು ಇವತ್ತಿನ ವಿಶೇಷ. ನಾನು ಸುಧಾ ಗೌಡ. ಹೌದು ನೋಡಿ, ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ, ಅದರಲ್ಲೂ ಒಂದಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಹುಟ್ಟಿದ್ರೆ ಒಂಥರ ಟೆನ್ಷನ್. ಹೆಂಗಪ್ಪ ಹೆಣ್ಮಕ್ಳನ್ನ ಓದಿಸೋದು, ಖರ್ಚು ಜಾಸ್ತಿ, ಜೊತೆಗೆ ಮದುವೆ ಮಾಡುವಾಗಲೂ ಕೂಡ ಖರ್ಚು ಜಾಸ್ತಿ. ಇವಾಗ ಒಡವೆ ರೇಟ್ ಬೇರೆ ಜಾಸ್ತಿ ಆಗಿದೆ. ಹೀಗಾಗಿ ಹೆಣ್ಮಕ್ಳು ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಪೋಷಕರಿಗೆ ಟೆನ್ಷನ್ ಆಗುತ್ತೆ. ಅದರಲ್ಲೂ ಅವರೇನಾದ್ರು ಹೈಲಿ ಇಂಟೆಲಿಜೆಂಟ್ ಆಗಿದ್ರೆ, ಕೇಳಿದ್ದೆಲ್ಲ ಬೇಕು ಅಂದ್ಬಿಟ್ರಂತೂ ಇನ್ನೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಆದರೆ ನೋಡಿ, ದುಡ್ಡಿರುವಂಥವ್ರಿಗೆ ಇದು ಯಾವುದು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಬಡವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಹೆಣ್ಮಕ್ಳು ಅಂತ ಹುಟ್ಟಿದಾಗ ಅವರಿಗೆ ಎಜುಕೇಶನ್ ಕೊಡಿಸುವಾಗ ಆಗಿರ್ಬೋದು, ಅಥವಾ ಮದುವೆ ಮಾಡಿಸುವಾಗ ಆಗಿರ್ಬೋದು, ನಿಜಕ್ಕೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಡುತ್ತೆ. ಒಂದು ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸಿದ ಮೇಲೆ, ಅಥವಾ ಇಂಜಿನಿಯರಿಂಗೋ ಡಾಕ್ಟ್ರೋ ಮಾಡಿದ ಮೇಲೆ ಎಷ್ಟೋ ಜನ ಪೋಷಕರು ಸಾಲಕ್ಕೆ ಬಿದ್ದು ಬಿಡ್ತಾರೆ. ಇವಾಗೆಲ್ಲ ಬಿಡಿ, ಎಜುಕೇಶನ್ ಲೋನ್ ಅಂತೆಲ್ಲ ಸಿಗುತ್ತೆ. ಪಾಪ ಸ್ಟೂಡೆಂಟ್ಸ್ ಓದ್ಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗಿ ಆ ಎಜುಕೇಶನ್ ಲೋನ್ನ ತೀರಿಸ್ಕೊಳ್ತಾರೆ. ಆದರೆ ಮದುವೆ ವಿಚಾರ ಅಂತ ಬಂದಾಗ ಪಾಪ ಪೋಷಕರಿಗೆ ಅದು ಹೊರೆಯೇ ಹೌದು. ಆದರೆ ಈ ಎಲ್ಲ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಂಥ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ಮೋದಿಯವರು ಹೆಣ್ಣು ಮಕ್ಕಳಿಗಾಗಿ, ಹೆಣ್ಣು ಮಕ್ಕಳನ್ನ ಹೆರುವಂಥ ತಂದೆ ತಾಯಿಯ ಒಂದು ನೆಮ್ಮದಿಗಾಗಿ ಒಂದು ಹೊಸ ಸ್ಕೀಮನ್ನು ತರ್ತಾರೆ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಎಷ್ಟೋ ಜನ ಇವತ್ತಿಗೂ ಕೂಡ ಆ ಒಂದು ಯೋಜನೆಯ ಬಗ್ಗೆ ತಿಳ್ಕೊಂಡಿದ್ರು ಆ ಯೋಜನೆಯ ಫಲಾನುಭವಿಗಳಾಗಿಲ್ಲ ಅನ್ನೋದು ಬೇಸರದ ಸಂಗತಿ. ಹಾಗಿದ್ರೆ ಯಾವುದದು ಸ್ಕೀಮ್, ಹೇಗೆ ವರ್ಕ್ ಆಗುತ್ತೆ? ಹೆಣ್ಮಕ್ಳನ್ನ ಹೆತ್ತ ಮೇಲೆ ಹಾಗಿದ್ರೆ ನಾವೇನು ಚಿಂತೆ ಮಾಡಬೇಕಾಗಿಲ್ವಾ ಈ ಸ್ಕೀಮನ್ನು ತಗೊಂಡ್ಬಿಟ್ರೆ ಅಂತ ಹೇಳಿ ನೀವು ಕೇಳೋದೇ ಆದರೆ, ಖಂಡಿತ ಈ ಸ್ಕೀಮ್ ನಿಮ್ಮೆಲ್ಲರಿಗಾಗಿ. ಯಾವ ರೀತಿ ವರ್ಕ್ ಆಗುತ್ತೆ ಈ ಸ್ಕೀಮ್, ಯಾವಾಗಿಂದ ನಾವು ದುಡ್ಡು ಕಟ್ಟಬೇಕು, ಎಷ್ಟು ದುಡ್ಡು ಬರುತ್ತೆ, ಎಷ್ಟು ವರ್ಷ ಕಟ್ಟಬೇಕು, ಮತ್ತೆ ಹೆಣ್ಮಕ್ಳ ಎಜುಕೇಷನ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ, ಹೆಣ್ಮಕ್ಳು ಮದುವೆ ಮಾಡುವಾಗ ಹೆಂಗೆ ಹೆಲ್ಪ್ ಆಗುತ್ತೆ, ಇದೆಲ್ಲವನ್ನ ತಿಳ್ಕೋಬೇಕು ಅಂತಂದ್ರೆ ಕೊನೆಯವರೆಗೂ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಹೆಣ್ಣು ಮಕ್ಕಳ ಆರ್ಥಿಕ ಅಭಿವೃದ್ಧಿಗಾಗಿ, ಹಾಗೆ ಅವರ ಭವಿಷ್ಯದ ವಿದ್ಯಾಭ್ಯಾಸ, ವಿವಾಹದ ನಂತರ ಖರ್ಚು ವೆಚ್ಚಗಳ ವಿಚಾರದಲ್ಲಿ ಪೋಷಕರಿಗೆ ನೆರವಾಗೋದಕ್ಕೆ ಉಳಿತಾಯ ಖಾತೆಯನ್ನು ತೆರೆಯುವ ಭಾರತ ಸರ್ಕಾರದ ಒಂದು ಬಹಳ ಪ್ರಸಿದ್ಧವಾದಂಥ ಯೋಜನೆ ಇದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಆಂದೋಲನವನ್ನ ಶುರು ಮಾಡಿದ್ರು. ಆ ಆಂದೋಲನದ ಭಾಗವಾಗಿ ಈ ಯೋಜನೆಯನ್ನ ತಯಾರು ಮಾಡಿ ಜನವರಿ 22ನೇ ತಾರೀಕು 2015ರಂದು ಲೋಕಾರ್ಪಣೆಗೊಳಿಸಿದ್ರು. ಅವತ್ತು ನಿಜಕ್ಕೂ ನಮ್ಮ ಇಡೀ ಹೆಣ್ಣು ಕುಲಕ್ಕೆ ಒಂದು ದೊಡ್ಡ ಮಟ್ಟದ ಸಂತೋಷ. ಎಷ್ಟೋ ಜನ ಹೆಣ್ಮಕ್ಳನ್ನ ಹೆತ್ತಂಥ ಪೋಷಕರಿಗೆ ಹಬ್ಬ, ಹೆಂಗೋ ಸ್ವಲ್ಪ ನಿಟ್ಟುಸಿರು ಬಿಟ್ಟಂಗಾಯ್ತು, ಈ ಸ್ಕೀಮ್ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಗಿಫ್ಟ್ ಆಗಿ ಕೊಟ್ಬಿಟ್ರು ಮೋದಿ ಅಂತೇಳಿ ಸಿಕ್ಕಾಪಟ್ಟೆ ಖುಷಿ ಪಟ್ರು. ಇವತ್ತಿಗೂ ಎಷ್ಟೋ ಜನ ಆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಫಲಾನುಭವಿಗಳಾಗಿದ್ದಾರೆ. ಹೌದು, ನಾನು ಹೇಳ್ತಾ ಇರೋದು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ. ಪ್ರಧಾನಿ ಮೋದಿ ಅವರು ಜನವರಿ 22, 2015ರಂದು ಲೋಕಾರ್ಪಣೆಗೊಳಿಸಿದಂಥ ಸುಕನ್ಯಾ ಸಮೃದ್ಧಿ ಯೋಜನೆ. ಸದ್ಯ ಈ ಯೋಜನೆಯ ಫಲಾನುಭವಿಗಳು ಖಾತೆಯಲ್ಲಿನ ತಮ್ಮ ಹಣಕ್ಕೆ ಸುಮಾರು 8.6ರಷ್ಟು ಬಡ್ಡಿಯನ್ನು ಪಡೆದುಕೊಳ್ತಿದ್ದಾರೆ. ಟ್ಯಾಕ್ಸ್ ಕಟ್ಟೋದನ್ನ ತಪ್ಪಿಸ್ಕೊಂಡಿದ್ದಾರೆ. ಅಂದ್ರೆ ತೆರಿಗೆ ಉಳಿತಾಯಕ್ಕೂ ಕೂಡ ಈ ಯೋಜನೆ ಸಹಕಾರಿಯಾಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನ ಯಾವುದೇ ಪೋಷಕರು, ಹೆಣ್ಣು ಮಗುವನ್ನ ಹೊಂದಿರುವಂಥ ಪೋಷಕರು ಸೂಕ್ತ ದಾಖಲೆಗಳೊಂದಿಗೆ ಭಾರತದ ಯಾವುದೇ ಅಂಚೆ ಕಚೇರಿ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವು ತೆರೆಯಬಹುದು. ಹೆಣ್ಮಕ್ಳು ಹುಟ್ಟು ಅಂತ ಬೇಸರ ಮಾಡ್ಕೊಳ್ತಾ ಇದ್ದಂಥ ತಂದೆ ತಾಯಿಗಳಿಗೀಗ ಅಯ್ಯೋ ಹೆಣ್ಮಗು ಆಯ್ತಾ ಬಿಡಪ್ಪ, ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ, ಸ್ಕೀಮ್ ಹಾಕೋಣ, ಜೀವನ ಹೆಂಗೋ ನಡೆಯುತ್ತೆ ಅನ್ನೋ ಒಂದು ಧೈರ್ಯವನ್ನ ತಂದುಕೊಂಡ್ಬಿಟ್ಟಿದ್ದಾರೆ. 2015ರ ಜನವರಿ 22ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ಹರಿಯಾಣದ ಪಾಣಿಪತ್ನಲ್ಲಿ ಲೋಕಾರ್ಪಣೆಗೊಳಿಸುತ್ತಾರೆ. ಭಾರತದ ಯಾವುದೇ ಅಂಚೆ ಕಚೇರಿ ಹಾಗೆ ಕೆಲವು ಅಂಗೀಕೃತ ಬ್ಯಾಂಕ್ಗಳಲ್ಲಿ ಮಾತ್ರ ಖಾತೆ ತೆರೆಯುವುದಕ್ಕೆ ಅವಕಾಶ ಇದೆ. ಈ ಯೋಜನೆ ಆರಂಭವಾದಂತಹ ಸಮಯದಲ್ಲಿ ಬಡ್ಡಿಯ ದರ 9.1ರಷ್ಟಿತ್ತು. ಅದಾದ ಬಳಿಕ 9.2 ಆಯಿತು.
ಆಮೇಲೆ 2016ರಿಂದ 17ರ ಆರ್ಥಿಕ ವರ್ಷದಿಂದ ಬಡ್ಡಿ 8.6ರಷ್ಟು ದರದಲ್ಲಿದೆ. ಅಂದರೆ ಆಲ್ಮೋಸ್ಟ್ 1% ಕಡಿಮೆ ಆಯಿತು. ಅದು ಆರ್ಥಿಕವಾಗಿ ಲೆಕ್ಕಾಚಾರ ಇದ್ದೇ ಇರುತ್ತೆ. ಹಾಗಾಗಿ ಇನ್ನು ಹೆಣ್ಣು ಮಗು ಹುಟ್ಟಿದ ದಿನದಿಂದ ಎಷ್ಟು ವರ್ಷ ಕಟ್ಟಬೇಕಾಗತ್ತೆ? ಈಗ ನಾಳೆ ನಿಮ್ಗೊಂದು ಹೆಣ್ಣು ಮಗು ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಹೆಣ್ಣು ಮಗು ಹುಟ್ಟಾ ಫಸ್ಟು ನೀವು ಆ ಹೆಣ್ಣು ಮಗುವಿಗೆ ಒಂದು ಹೆಸರಿಡ್ತೀರಾ. ಹೆಸರಿಟ್ಟ ದಿನದಿಂದ ನೀವು ಆ ಹೆಣ್ಣು ಮಗುವಿನ ಹೆಸರಿನಲ್ಲಿ ಒಂದು ಖಾತೆಯನ್ನು ಓಪನ್ ಮಾಡಬೇಕು. ಅದಕ್ಕೆ 10 ವರ್ಷ ತುಂಬುವವರೆಗೆ ಯಾವಾಗ ಬೇಕಾದರೂ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನು ತೆರಿಬಹುದು. 10 ವರ್ಷದ ಒಳಗಿನ ಮಕ್ಕಳಿಗೆ, ಆ ಒಂದು ಹೆಣ್ಣು ಮಗುಗೆ 10 ವರ್ಷ ಇನ್ನು ಕಂಪ್ಲೀಟ್ ಆಗಿಲ್ವಾ, ಯಾವಾಗ ಬೇಕಾದರೂ ನೀವು ಅಕೌಂಟನ್ನು ತೆಗಿಬೋದು. 1 ವರ್ಷಕ್ಕಾದರೂ ತೆಗಿಬೋದು, ಆ ಮಗುಗೆ 5 ವರ್ಷ ಇದ್ದಾಗಲೂ ತೆಗಿಬೋದು. ಆದರೆ 10 ವರ್ಷ ದಾಟಿದ ಮೇಲೆ ಈ ಸ್ಕೀಮ್ ಉಪಯೋಗಕ್ಕೆ ಬರಲ್ಲ. ಆಮೇಲೆ ನೀವು ಖಾತೆ ಓಪನ್ ಮಾಡಲಿಕ್ಕೂ ಆಗಲ್ಲ. ಈ ಪಾಯಿಂಟ್ ನಿಮ್ಮ ಗಮನದಲ್ಲಿರಲಿ. ಒಂದು ಮಗುವಿಗೆ ಕೇವಲ ಒಂದೇ ಖಾತೆ ತೆರೆಯೋಕೆ ಅವಕಾಶ ಇದೆ. 2 ಬ್ಯಾಂಕ್ಗಳಲ್ಲಿ 2 ಅಕೌಂಟ್ ಮಾಡಂಗಿಲ್ಲ. ಒಂದು ಮಗುವಿಗೆ ಒಂದೇ ಅಕೌಂಟ್. ಅವಳಿ ಜವಳಿ ಹೆಣ್ಮಕ್ಳು ಏನಾದರೂ ಆದರೆ ಅಂಥ ಸಂದರ್ಭಗಳಲ್ಲಿ ಒಂದೊಂದು ಮಗುವಿಗೂ ಒಂದೊಂದು ಖಾತೆಯನ್ನು ಹೊಂದೋಕೆ ಅವಕಾಶ ಇದೆ. ಏನು ಆ ಓಪನ್ ಮಾಡಿದಂಥ ಖಾತೆಯನ್ನ ಭಾರತದಾದ್ಯಂತ ಯಾವ ಸ್ಥಳಗಳಿಗಾದರೂ ನೀವು ವರ್ಗಾವಣೆ ಮಾಡ್ಕೊಳ್ಬಹುದು. ಇನ್ ಕೇಸ್ ಸರ್ಕಾರಿ ಕೆಲಸ ಹೊಂದಿದ್ರೆ ಅಥವಾ ಬೇರೆ ಯಾವುದೇ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೀವೇನಾದರೂ ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಹೋದರೆ ನೀವು ಆ ಒಂದು ಖಾತೆಯನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಯಾವುದೇ ಸ್ಥಳಗಳಿಗೆ ಅವಕಾಶ ಇದೆ. ಆ ಏನು ಸ್ಕೀಮ್ ತಗೊಂಡಿರ್ತೀರ ಅದೆಲ್ಲವೂ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ಏನೂ ಮೋಸ ಆಗಲ್ಲ. ಏನು ಖಾತೆ ಓಪನ್ ಮಾಡಿದ ನಂತರ ಪೋಷಕರು ಕನಿಷ್ಠ ಪ್ರತಿ ವರ್ಷ 1,000 ರೂಪಾಯಿಗಳನ್ನು ಖಾತೆಗೆ ನೀವು ಹಾಕಲೇಬೇಕು. ಇದು ಮ್ಯಾಂಡೇಟ್ರಿ. ಯಾಕಂದ್ರೆ ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗಬೇಕಾಗಿರುವಂಥ ಒಂದು ಯೋಜನೆ. ಹಾಗಾಗಿ ನೀವು ಪ್ರತಿ ವರ್ಷಕ್ಕೂ 1,000 ರೂಪಾಯಿ, ನೆನಪಿರ್ಲಿ, ತಿಂಗಳಿಗಲ್ಲ, ಕನಿಷ್ಠ ಪ್ರತಿ ವರ್ಷಕ್ಕೂ 1,000 ರೂಪಾಯಿಗಳನ್ನು ನೀವು ಖಾತೆಗೆ ಹಾಕಬೇಕು. ಗರಿಷ್ಠ ಅಂತಂದ್ರೆ 1,50,000 ರೂಪಾಯಿಗಳನ್ನು ಕೂಡ ನೀವು ಹಾಕಬಹುದು. ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ರಿ. 1,000 ರೂಪಾಯಿಗಿಂತ ಅದಕ್ಕಿಂತ ಮೇಲೆ ಎಷ್ಟು ವರ್ಷಕ್ಕೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಹಣ ಹಾಕ್ತೀರಾ, ಎಷ್ಟು ಬೇಕಾದರೂ ಹಾಕಿ. ಲಿಮಿಟ್ ಅಂದರೆ 1.5 ಲಕ್ಷ. ಕನಿಷ್ಠ 1,000 ರೂಪಾಯಿಗಳಿಗಿಂತ ಕಡಿಮೆ ಹಣವನ್ನು ತುಂಬಿದ್ರೆ ಅಥವಾ ಆ ವರ್ಷ ಖಾತೆಗೆ ಹಣವೇ ಹಾಕದೇ ಇದ್ದ ಪಕ್ಷದಲ್ಲಿ ನಿಮಗೆ 50 ರೂಪಾಯಿ ದಂಡ ಹಾಕ್ತಾರೆ. ಇದು ನೆನಪಲ್ಲಿರಲಿ. ಯಾಕಂದರೆ ನೋಡಿ, ಸಮ್ಟೈಮ್ಸ್ ನಾವು ಮರ್ತು ಹೋಗ್ಬಿಡ್ತೀವಿ ಅಥವಾ ಕಟ್ಟಿರಲ್ಲ, ದುಡ್ಡಿರಲ್ಲ. ಹೀಗೆಲ್ಲ ಆದಾಗ ನಿಮಗೊಂದು ಮೆಸೇಜ್ ಖಂಡಿತ ಬರುತ್ತೆ, ಅಕೌಂಟಿಂದ ನೀವು ಕಟ್ಟಿಲ್ಲ ಅಂಥೇಳಿ. ಆಗ ಪೆನಾಲ್ಟಿ ಹಾಕ್ತಾರೆ. ಅದರ ಜೊತೆಗೆ ನೀವು ಅಮೌಂಟನ್ನು ಕಟ್ಟಬೇಕು. ಅದು ನಿಮಗೆ ರಿಮೈಂಡ್ ಮಾಡುತ್ತೆ, ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಸ್ಕೀಮ್ ತಗೊಂಡಿದ್ದೀರಾ, ಹಣ ಕಟ್ಟಿಲ್ಲ, ಕಟ್ಟಿ ಅಂತ. ಅದಕ್ಕೋಸ್ಕರ 50 ರೂಪಾಯಿ ದಂಡ ಹಾಕಿದ್ದಾರೆ. ಹೆಣ್ಣು ಮಗು 10 ವರ್ಷ ಪೂರೈಸಿದ ನಂತರ ಆಕೆಯೇ ಆ ಖಾತೆಯನ್ನು ನಿಭಾಯಿಸಬಹುದು. ಇದು ಮತ್ತೊಂದು ಬಹಳ ಮುಖ್ಯವಾದಂಥ ಪಾಯಿಂಟ್. 10 ವರ್ಷ ಆದ ತಕ್ಷಣ ಆ ಒಂದು ಹೆಣ್ಮಗು ಏನು ಬ್ಯಾಂಕಿಗೆ ಹೋಗಿ ಅಕೌಂಟ್ ಮೇಂಟೈನ್ ಮಾಡಲ್ಲ. ಆದರೆ ಇನ್ ಕೇಸ್ ಆ ಒಂದು ಹೆಣ್ಣು ಮಗಳಿಗೆ 10 ವರ್ಷ ಪೂರೈಕೆ ಆದಮೇಲೆ ಆಕೆ ಕೂಡ ಆ ಒಂದು ಅಕೌಂಟನ್ನು ಹ್ಯಾಂಡಲ್ ಮಾಡಬಹುದು. ಹೆಣ್ಣು ಮಗುವಿಗೆ 18 ವರ್ಷಗಳು ತುಂಬಿದ ಬಳಿಕ ಆ ಖಾತೆಯಲ್ಲಿ ಇರುವ ಹಣದ 50% ಹಣವನ್ನು ಶೈಕ್ಷಣಿಕ ಖರ್ಚುಗಳಿಗೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಇದೆ. ನೋಡಿ, ಕೇವಲ ಮದುವೆಗಷ್ಟೇ ಅಲ್ಲ, 18 ವರ್ಷ ತುಂಬಿದ ಮೇಲೆ ಆಫ್ಟರ್ PUC ಆಕೆ ಮೆಡಿಕಲ್ ಮಾಡಬೇಕಾ, ಆಕೆ ಇಂಜಿನಿಯರಿಂಗ್ ಮಾಡಬೇಕಾ, ಅಥವಾ ಫಾರಿನ್ಗೆ ಏನಾದರೂ ಹೋಗಬೇಕಾ ಹೈಯರ್ ಎಜುಕೇಷನ್ಗೆ, ಆಗ ಆ ಸುಕನ್ಯಾ ಸಮೃದ್ಧಿ ಯೋಜನೆಯ ಸ್ಕೀಮ್ ಹಣ ನೀವೇನು ಕಟ್ತಾ ಇರ್ತೀರಲ್ಲ, ಆಲ್ಮೋಸ್ಟ್ ಮಗು ಹುಟ್ಟಿದ ತಕ್ಷಣದಿಂದ ಶುರುವಾದಂಥ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಸ್ಕೀಮ್ 18 ವರ್ಷದವರೆಗೂ ನೀವು ಕಟ್ಟಿರ್ತೀರ. ಅಷ್ಟೋ ವರ್ಷದ ಹಣದಲ್ಲಿ 50% ಹಣವನ್ನು ನೀವು ನಿಮ್ಮ ಎಜುಕೇಷನ್ಗೆ ಬಳಸ್ಕೊಳ್ಬಹುದು. ಇನ್ನು ಈ ಖಾತೆಯ ಹೆಣ್ಣು ಮಗುವಿಗೆ 21 ವರ್ಷಗಳು ತುಂಬಿದಾಗ ಆ ಒಂದು ಖಾತೆ ಕ್ಲೋಸ್ ಆಗತ್ತೆ. ಆಮೇಲೆ ನೀವು ಅದಕ್ಕೆ ದುಡ್ಡು ಹಾಕಂಗಿಲ್ಲ. ಅಂದರೆ ಮಗು ಹುಟ್ಟಿದ ದಿನದಿಂದ ಹಿಡಿದು 21 ವರ್ಷ ತುಂಬುವವರೆಗೂ ಒಟ್ಟು 21 ವರ್ಷದ ಒಂದು ಸ್ಕೀಮ್ ಇದು. 21 ವರ್ಷ ಆದಮೇಲೆ ಆ ಹೆಣ್ಣು ಮಗುವಿಗೆ ಸಹಜವಾಗಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಆವಾಗ ಇನ್ನು ಉಳಿದ 50% ಹಣವನ್ನು ನೀವು ಬಳಸ್ಕೊಳ್ಬಹುದು. ಆಗ ಆ ಖಾತೆ ಕ್ಲೋಸ್ ಆಗುತ್ತೆ. 21 ವರ್ಷ ಆದ ತಕ್ಷಣ ಇನ್ ಕೇಸ್ ನೀವು ಎಜುಕೇಷನಿಗೆ ಹಣ ತೆಗೆದಿಲ್ಲ ಅಂದ್ರೂ ಪರವಾಗಿಲ್ಲ, ಮದುವೆಗಂತೂ ತೆಗಿತೀರಾ. ಎಷ್ಟು ಹಣ ಇರುತ್ತೆ, ಸರ್ಕಾರ ಅದಕ್ಕೆ ಎಷ್ಟು ಬಡ್ಡಿ ಕೊಟ್ಟಿರುತ್ತೆ, 8.6 ಸಮಥಿಂಗ್ ಹೇಳದ್ನಲ್ಲ, ಅಷ್ಟು ಹಣವನ್ನು ಸೇರಿಸಿ ಆ ಖಾತೆಯಲ್ಲಿ ಸರ್ಕಾರ ಹಾಕಿರುತ್ತೆ. ಅಷ್ಟೂ ಹಣವನ್ನು ನೀವು ನಿಮ್ಮ ಅಕೌಂಟಿಂದ ಡ್ರಾ ಮಾಡಿಕೊಂಡು ನಿಮ್ಮ ಮದುವೆಗೆ ಅದನ್ನು ಬಳಸ್ಕೊಳ್ಬಹುದು. ಇನ್ ಕೇಸ್ ನೀವು ಆ ಒಂದು ಅಕೌಂಟನ್ನು ಕ್ಲೋಸ್ ಮಾಡದೇ ಇದ್ದ ಪಕ್ಷದಲ್ಲಿ ಆ ಖಾತೆಯಲ್ಲಿರುವ ಹಣಕ್ಕೆ ಮುಂದೆ ಯಾವುದೇ ಬಡ್ಡಿ
ಅಲ್ಲಿ ಕೊಡೋಕೆ ಸಾಧ್ಯ ಇಲ್ಲ. ಇನ್ ಕೇಸ್ ನಾವು ಹಿಂಗೆ ಅಕೌಂಟಲ್ಲಿ ಹಣ ಬಿಟ್ಟರೆ ಇನ್ನೂ ಬಡ್ಡಿ ಅದಕ್ಕೆ ಸೇರಿಸ್ತಾ ಹೋಗ್ತಾರೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಖಂಡಿತ ಇಲ್ಲ. 21 ವರ್ಷ ಆಯ್ತಾ ನಿಮ್ಮ ಮಗಳಿಗೆ ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟಿರ್ತೀರ ಅಕೌಂಟ್ ಓಪನ್ ಮಾಡುವಾಗ. ಸೊ ಕರೆಕ್ಟಾಗಿ ಗೊತ್ತಾಗುತ್ತೆ 21 ವರ್ಷ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡೇಯಿಂದ ಬಡ್ಡಿ ಆ್ಯಡ್ ಆಗಲ್ಲ. ಆದರೆ 21 ವರ್ಷದವರೆಗೂ ಕೂಡ ಬಡ್ಡಿ ಸರ್ಕಾರ ಕೊಡ್ತಾ ಇರುತ್ತೆ, ನೀವು ಆ ಒಂದು ಅಕೌಂಟ್ನಲ್ಲಿ ಎಷ್ಟು ಹಣವನ್ನು ಹಾಕ್ತಾ ಇರ್ತೀರೋ ಅಷ್ಟಕ್ಕೆ. ಸೊ ಹೆಣ್ಣು ಮಗುವಿಗೆ 18 ವರ್ಷ ತುಂಬಿದ್ದು ಮದುವೆಯಾಗಿ ಹೋದರೆ ಆ ಮಗುವಿನ ಖಾತೆಯನ್ನು ಮುಕ್ತಾಯ ಮಾಡಬೇಕು, ಕ್ಲೋಸ್ ಮಾಡಬೇಕು. ಸುಕನ್ಯಾ ಸಮೃದ್ಧಿ ಯೋಜನೆಯ ಸ್ಕೀಮನ್ನು 21 ವರ್ಷ ಆದಮೇಲೆ ಕ್ಲೋಸ್ ಮಾಡಬೇಕು. ಈ ಯೋಜನೆಯ ಘೋಷಣೆ ಆರಂಭದಲ್ಲಿ ಸೆಕ್ಷನ್ 80C ಆದಾಯ ತೆರಿಗೆ ಕಾಯ್ದೆ ಪ್ರಕಾರ ಕೇವಲ ಖಾತೆಯಲ್ಲಿ ಜಮೆಯಾದ ಹಣಕ್ಕೆ ಮಾತ್ರ ತೆರಿಗೆ ವಿನಾಯಿತಿಯನ್ನು ಕೊಡುವುದಾಗಿ ಘೋಷಣೆಯಾಗಿತ್ತು. ಅಂದರೆ 21 ವರ್ಷದವರೆಗೂ ಕೂಡ ನೀವು ಎಷ್ಟಾದರೂ ಕಟ್ಟಿದ್ರಿ, ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂಥೇಳಿ ಫಸ್ಟ್ ಅನೌನ್ಸ್ ಮಾಡಿದ್ರು. ಆಮೇಲೆ 2015ರ ಕೇಂದ್ರ ಬಜೆಟ್ ಮಂಡನೆಯಲ್ಲಿ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಖಾತೆಯಲ್ಲಿರುವ ಹಣಕ್ಕೆ ಸಂದಾಯವಾಗುವ ಬಡ್ಡಿಗೂ ಆದ್ಯ ತೆರಿಗೆಯಿಂದ ವಿನಾಯಿತಿ ಕೊಟ್ಟಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಅಂದರೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ ನಿಮಗೆ. ಏಪ್ರಿಲ್ 1, 2015ರ ನಂತರ ಈ ತಿದ್ದುಪಡಿ ಅನುಷ್ಠಾನ ಆಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣ ಮತ್ತು ಮದುವೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಸುರಕ್ಷಿತ ಸಣ್ಣದಂದ ಉಳಿತಾಯ ಯೋಜನೆ. 10 ವರ್ಷದ ಒಳಗಿನ ಹೆಣ್ಣು ಮಗುವಿನ ಹೆಸರಿನಲ್ಲಿ ಪೋಷಕರು ಅಂಚೆ ಕಚೇರಿಯಲ್ಲಾದರೂ ನೀವು ಸ್ಕೀಮ್ ತಗೊಳ್ಳಿ ಅಥವಾ ನೋಂದಾಯಿತ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಾದರೂ ನೀವು ಖಾತೆ ಓಪನ್ ಮಾಡಬಹುದು. ಪ್ರಸ್ತುತ ಯೋಜನೆಗೆ 8.20% ಬಡ್ಡಿಯನ್ನ ನೀಡಲಾಗ್ತಾ ಇದೆ. ವಾರ್ಷಿಕವಾಗಿ 250 ರೂಪಾಯಿಯಿಂದ 1.5 ಲಕ್ಷದವರೆಗೂ ಕೂಡ ನೀವು ಹೂಡಿಕೆ ಮಾಡಬಹುದು. ಸುಕನ್ಯಾ ಸಮೃದ್ಧಿ ಯೋಜನೆಯ ಬಹಳ ಇಂಪಾರ್ಟೆಂಟ್ ವಿಚಾರಗಳೇನಪ್ಪಾ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, 10 ವರ್ಷದ ಒಳಗಿನ ಹೆಣ್ಣು ಮಗುವಿಗೆ ಮಾತ್ರ ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ನಿಮ್ಮ ಮಕ್ಕಳಿಗೆ 10 ವರ್ಷ ಕಂಪ್ಲೀಟ್ ಆಗ್ತಾ ಇದೆಯಾ, ನೀವು ಯೋಚನೆ ಮಾಡಬೇಕು 10 ವರ್ಷದ ಒಳಗೆ ನಾನು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ತಗೊಳ್ಬೇಕು, ಸ್ಕೀಮ್ ತಗೊಳ್ಬೇಕು ಅಂತೇಳಿ. 10 ವರ್ಷ ದಾಟಿದ ಮೇಲೆ ಅದನ್ನು ನೀವು ಓಪನ್ ಮಾಡೋಕ್ಕಾಗಲ್ಲ. ಆಮೇಲೆ ಖಾತೆ ತೆರೆದ ನಂತರ 15 ವರ್ಷಗಳವರೆಗೆ ಹಣವನ್ನು ನೀವು ಹಾಕಬೇಕು, ಪ್ರತಿ ವರ್ಷ ಹಾಕಬೇಕು. ಇಲ್ಲ ಅಂದರೆ ನಾಗಲೇ ಹೇಳ್ದಂಗೆ ದಂಡ ಹಾಕ್ತಾರೆ. ಮೆಚುರಿಟಿ ಅಂದರೆ ಖಾತೆ ತೆರೆದ 21 ವರ್ಷಗಳ ನಂತರ ಅಥವಾ ಮಗಳು 18 ವರ್ಷ ತುಂಬಿದ ನಂತರ ಮದುವೆಯಾಗುವಾಗ ಹಣವನ್ನು ನೀವು ಡ್ರಾ ಮಾಡ್ಕೊಳ್ಬೋದು ಅಥವಾ ಹೈಯರ್ ಎಜುಕೇಷನ್ಗೆ 50% ಹಣವನ್ನು ಡ್ರಾ ಮಾಡ್ಕೊಳ್ಬೋದು. ಏನು ತೆರಿಗೆ ವಿನಾಯಿತಿ ಅಂತ ಬಂದಾಗ ಹೂಡಿಕೆ, ಬಡ್ಡಿ ಮತ್ತು ಮೆಚುರಿಟಿ ಮೊತ್ತದ ಮೇಲೆ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿಯನ್ನು ಕೂಡ ನೀಡಲಾಗುತ್ತೆ. ಇದರ ಉದ್ದೇಶ ಇಷ್ಟೇ, ಹೆಣ್ಣು ಮಗುವಿನ ಆರ್ಥಿಕ ಭದ್ರತೆ, ಶಿಕ್ಷಣ ಮತ್ತು ಮದುವೆಗೆ ನೆರವಾಗುವಂಥದ್ದು. ಜೊತೆಗೆ ಯಾವುದೇ ಪೋಷಕರು ಹೆಣ್ಣು ಮಕ್ಕಳನ್ನು ಹೆತ್ತಿದ್ದೀವಿ ಅಂತ ಹೇಳಿ ನೊಂದುಕೊಳ್ಬಾರ್ದು ಅನ್ನೋ ಕಾರಣಕ್ಕಾಗಿ ವರ್ಷಕ್ಕೆ 250 ರೂಪಾಯಿಯಿಂದ 1,000 ರೂಪಾಯಿ ಕಟ್ಟಿ ಅದಕ್ಕಿಂತಲೂ ಜಾಸ್ತಿ ಕಟ್ಟಿ ಎಷ್ಟೇ ಕಟ್ಟಿದ್ರೂ ಅದು 21 ವರ್ಷ ಆದಮೇಲೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಯೂಸ್ ಆಗುತ್ತೆ. ಮುಂದೆ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. 21 ವರ್ಷ ಆದಮೇಲೆ ಜನರೇಷನ್ ಬಹಳ ಮುಂದಕ್ಕೆ ಹೋಗಿರುತ್ತೆ, ಖರ್ಚು ವೆಚ್ಚಗಳು ಗಗನಕ್ಕೇರಿರುತ್ತೆ. ಆಗ ನಿಮಗೆ ಆ ಹಣ ಖಂಡಿತ ಉಪಯೋಗಕ್ಕೆ ಬರುತ್ತೆ. ಒಂದು ಹಣಕಾಸು ವರ್ಷದಲ್ಲಿ ಸುಮಾರು 1.5 ಲಕ್ಷ ಹಣವನ್ನು ನೀವು ಕಟ್ಟಬೇಕಾಗತ್ತೆ. ಇನ್ನು ಈ ಅಕೌಂಟ್ ಓಪನ್ ಮಾಡಲಿಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಏನಪ್ಪಾ ಅಂತಂದ್ರೆ ನೋಟ್ ಮಾಡಿಟ್ಕೊಳ್ಳಿ. ಹೆಣ್ಣು ಮಗುವಿನ ಜನ್ಮ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್, ಯಾಕಂದ್ರೆ ಆ ಮಗು ಯಾವಾಗ ಜನಿಸ್ತು ಅನ್ನೋದು ಅಲ್ಲಿಂದ 21 ವರ್ಷ ಕೌಂಟ್ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ. ಆಮೇಲೆ ಪೋಷಕರ ಗುರುತಿನ ಚೀಟಿ ಅಂದರೆ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಇಷ್ಟನ್ನು ಕೊಟ್ಟರೆ ಸಾಕು. 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಸ್ಕೀಮ್ ನೀವು ಪೋಸ್ಟ್ ಆಫೀಸ್ನಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಓಪನ್ ಮಾಡಬಹುದು. ಇಷ್ಟೆಲ್ಲ ಹೇಳಿದ ಮೇಲೆ ಈಗಲೂ ಕೂಡ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಸ್ಕೀಮನ್ನು ತಗೊಂಡಿಲ್ಲ ಅಂದರೆ, ನಿಮ್ಮ ಮಗುವಿಗೆ ಇನ್ನೂ 10 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂದರೆ ಈ ಕೂಡಲೇ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಅಥವಾ ಬ್ಯಾಂಕ್ಗಳಿಗೆ ಹೋಗಿ ಈ ಸ್ಕೀಮ್ನ ಬಗ್ಗೆ ವಿಚಾರಿಸಿ ಈ ಕೂಡಲೇ ಈ ಸ್ಕೀಮ್ಗೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.